ಇವತ್ತಿನ ಟಿಫನ್ನು ಬೆಳಗ್ಗೆ ಮಟನ್ ಬಿರಿಯಾನಿ ಪ್ರಾಬ್ಲಮ್ ಆಯ್ತಿಂದೆ RTO ಹೋದವ್ರು ಅಡ್ಡೆ ಹಾಕಿದ್ರು. ನನ್ನ ಗಾಡಿ ನಿಲ್ಲಿಸ್ತಿಲ್ಲ, ನನ್ನ ಪಡಿನ ಸೀದಾ ಬಂದ್ಬಿಟ್ಟೆ. ನಾನು ಸೀದಾ ಬಂದಿದ್ದು ನೋಡ್ಕೊಬಿಟ್ಟು ಇದು ಬೆಂಗಳೂರಿನ ಮೊಟ್ಟ ಮೊದಲ ಡಬಲ್ ಡೆಕರ್ ಫ್ಲೈಓವರು. ಸೀದಾ ಇದ್ರ ಮೇಲೆ ಏನು ಕಾಣ್ತಿದ್ಯೋ ಎಲ್ಲ ಫುಲ್ಲು ಆರ್ಮಿ ಕ್ಯಾಂಪಸ್ ಸೆಂಟ್ರಲ್ಲಿ ರೋಡ್ ಇದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಅಂದರೆ ನೆನ್ನೆ ಲಾಗ್ ನೋಡಿದ್ರೆ ಗೊತ್ತಾಗಿರುತ್ತೆ, ಇಲ್ಲೇ ಶಿರಾಟೋಲ್ ಹತ್ರ ಬಂದ್ಬಿಟ್ಟು ಲಾಸ್ಟ್ ಲಾಗ್ ಎಂಡ್ ಮಾಡಿದ್ದೆ. ಸದ್ಯಕ್ಕೆ ಇಲ್ಲಿಂದ ಹೊರಡೋಣ. ಟೈಮು 7 ಗಂಟೆ ಆಯಿತು. ಇಲ್ಲಿ ನೋಡಿ 6:10 ತೋರಿಸ್ತೈತೆ, ಅದರಲ್ಲಿ 1 ಅವರು ಹಿಂದೆ ಐತೆ. ಆಮೇಲೆ ಏನಪ್ಪ ಇವ್ನು ಸುಳ್ಳು ಹೇಳ್ತಾವನೆ ಅನ್ಕೋಬೇಡಿ. ನೋಡಿ 7 ಗಂಟೆ ಆದರೂ ಇನ್ನೂ ಬೆಳಕೈತೆ. ಹೊರಡೋಣ ಇಲ್ಲಿಂದ. ಆಗಲೇ ಬಂದ್ಬಿಟ್ಟು ಇಲ್ಲೇ ನಿಲ್ಲಿಸಿ 1 ಅವರ್ ಆಯಿತು. ಗಾಡಿ ಫುಲ್ ಹೀಟ್ ಆಗಿತ್ತು ಅಂದ್ಬಿಟ್ಟು ಇಲ್ಲೇ ನಿಲ್ಲಿಸಿದ್ದೆ. ಇವಾಗ ಇಲ್ಲಿಂದ ಹೊರಟ್ರೆ ನಾನ್ ಸ್ಟಾಪ್ ಇನ್ನು ಬೆಂಗಳೂರು ಹೋಗೋ ಗಂಟ ಎಲ್ಲೂ ನಿಲ್ಲಿಸಲ್ಲ. ಸೀದಾ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಮನೆಗೆ ಕೆಲಸ ಇದ್ದಾವೆ ಮುಗಿಸ್ಕೊಂಡು ಮತ್ತೆ ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದು ಹೊರಡಬೇಕು. 5 ಗಂಟೆಗೆ ಎದ್ದು ಹೊರಟ್ರೆ ಮಾಲೂರಿಗೆ ಒಂದು 2.5 ಅವರ್ ಜರ್ನಿ. 7-7:30 ಹೊತ್ತಿಗೆ ಹೋಗ್ಬೋದು ಮಾಲೂರಿಗೆ. ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ಇಲ್ಲಿಂದ ಬಿಟ್ಟರೆ ನೆಕ್ಸ್ಟು ತುಮಕೂರು ಬಿಟ್ಟರೆ ದಾಬಾಸ್ಪೇಟೆ, ನೆಲಮಂಗ್ಲಿಂದ ನೈಸ್ ರೋಡಿಂದ ಸೀದಾ ಮೈಸೂರು ರೋಡ್ ಇಳಿಬೇಕು ನಮ್ಮ ಮನೆಗೆ ಹೋಗ್ಬಿಟ್ಟು ಉಳಿದಿದ್ದು ಬೆಳಗ್ಗೆ ಎದ್ದು ಹೊರಡುವ. ದಾಬಾಸ್ಪೇಟೆ ಹತ್ರ ಬಂದು ಗ್ಲಾಸ್ ಏನೋ ತೊಳೆದಿಲ್ಲ. ಆಗಲೇ ಹಿಂದೆ ಮಳೆ ಬಂತಲ್ಲೋ ಹಿರಿಯೂರ ಹತ್ರ. ಮಳೆ ಬಂದಿರೋ ಕಾರಣ ಫುಲ್ಲು ಗ್ಲಾಸ್ ಎಲ್ಲ ಗಲೀಜಾಗಿ ಹೋಗ್ಬಿಟ್ಟೈತೆ. ಇಲ್ಲೇ ಹೋಗ್ಬೇಕಿತ್ತು, ಮಾಲೂರ್ಗೆ ಹೋಗೋತಾರೆ. ಇಲ್ಲೇ ಫ್ಲೈಓವರ್ ಕೆಳಗೆ ಹೋಗಿ ಲೆಫ್ಟಲ್ಲಿ ಹೋಗ್ಬೇಕಿತ್ತು. ಬಟ್ ಇವಾಗ ಬೆಂಗಳೂರಿಗೆ ಹೋಗ್ಬೇಕಾಗಿರೋ ಕಾರಣ ದಾಬಾಸ್ಪೇಟೆ ಮೇಲೆ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀನಿ. RCB ಮ್ಯಾಚ್ ನಡೀತಾ ಇದೆ. RCB ಮ್ಯಾಚ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೀದಾ ಹೋಗೋಣ, ನೈಸ್ ರೋಡ್ ಹೋಗೋಣ. ನೈಸ್ ರೋಡ್ ಹತ್ತಿ ಸೀದಾ ಮನೆ ಇಳಿಯೋಣ. ಬನ್ನಿ ಮುಂದೆ ಸಿಗೋಣ. ಇನ್ನೇನು ನೆಲಮಂಗ್ಲ ಹತ್ರ ಬಂದೆ. ಈ ದರಿದ್ರು ರೋಡಲ್ಲಿ ನಿಜವಾಗ್ಲೂ ಗಾಡಿ ಓಡಿಸೋ ಹೊತ್ತಿಗೆ, ಈ ತುಮಕೂರಿಂದ ನೆಲಮಂಗ್ಲ ಹೋಗೋ ಹೊತ್ತಿಗೆ ಡ್ರೈವಿಂಗ್ ಡಿಪಾರ್ಟ್ಮೆಂಟೇ ಬೇಡ ಅನ್ನಿಸ್ಬಿಡ್ತದೆ ಗುರು. ಬ್ಯಾಕ್ ಟು ಬ್ಯಾಕ್ ವೆಹಿಕಲ್ಸ್ ಬರ್ತದೆ. ಈ 4 ಲೈನ್ ಆ್ಯಕ್ಚುಲಿ ಸಾಲದೇ ಇಲ್ಲ. ಇಲ್ಲಿಗೆ 6 ಲೈನ್ ಮಾಡಿದ್ರೆ ಸಾಲಲ್ವೇನೋ, ಅಷ್ಟು ಗಾಡಿಗಳು ಓಡಾಡ್ತವೆ ತುಮಕೂರಿಂದ ಬೆಂಗಳೂರಿಗೆ. ನಾನು ಶಿರಾಯಿಂದ ತುಮಕೂರಿಗೆ 3/4 ಅವರಿಗೆ ಬಂದೆ. ಅದೇ ತುಮಕೂರಿಂದ ನೆಲಮಂಗ್ಲ ಹೋಗೋಕ್ಕೆ 1.5 ಅವರ್ ಬೇಕು. ಅಷ್ಟು ವೆಹಿಕಲ್ಸು. ಒಂದು ಗಾಡಿ ಬಟ್ ಇನ್ನೊಂದು ಗಾಡಿ ಓವರ್ಟೇಕ್ ಹೊಡೆಯೋಕ್ಕಾಗ್ತಾ ಇಲ್ಲ, ಆ ಥರ ವೆಹಿಕಲ್ಸ್ ಇದ್ದಾವೆ. ಏನು ಮಾಡೋದು, ಈಗ ನೋಡೋದು ಯಾವಾಗ ಮುಗಿಸ್ತಾರ. ಅದರಲ್ಲಿ ಬಾಯಿಗೆ ಏನೇನೋ ಬರ್ತವೆ. ಆ ಕುಟ್ಟು ಅಂತ ಪಟ್ಟಿಗಳು ಬೇರೆ ಹಾಕವ್ರೆ. ಅರ್ಧ ಗಾಡಿ ಅಲ್ಲೇ ತಿಂದ ಆಗ್ತದೆ. ಹಾಕೋದಾರೆ 1-2 ಅಂಶ ಹಾಕ್ಬೇಕು, ಕೊಡ್ಬೇಕು. ಅದೇನೋ ಪಟ್ಟಿಗಳು ಹಾಕಿ ಸುಮ್ಮನೆ ಗಾಡಿಗಳೆಲ್ಲನೂ ಹಾಳು ಮಾಡಾಕ್ತಾರೆ ಇವ್ರುಗಳು. ಬಂದೆ ನೋಡಿ, ಇನ್ನೇನು ನೆಲಮಂಗ್ಲ ಹತ್ರ ಬಂದೆ. ಮ್ಯಾಚ್ ನೋಡ್ಕೊತ ಬರ್ತಾಯಿದ್ದು. RCB ಅವರು ಪವರ್ ಪ್ಲೇಲಿ ಬಡ್ಡಿ ಮಕ್ಕಳು ಸಾಕತ್ತಾಗಿ ಹೊಡೆದ್ರು. ಇವಾಗ ಪವರ್ ಪ್ಲೇ ಮುಗಿದಾದ್ಮೇಲೆ ಸದ್ಯ ಹೋದ್ರತ್ತ. ಈ ಸ್ಟಾರ್ಟಿಂಗ್ ಸಾಕತ್ತಾಗಿ ಆಡ್ಕೊ ಬಂದ್ರು. ಒಂದೇ ಸತಿ 4 ವಿಕೆಟ್, 3 ವಿಕೆಟ್, ಬ್ಯಾಕ್ ಟು ಬ್ಯಾಕ್ 3 ವಿಕೆಟ್. ಹೋಗೆ ಗೋತ ಏನಾಗುತ್ತೋ ಗೊತ್ತಿಲ್ಲ. ನೋಡಿ ಇಲ್ಲೆಲ್ಲ ಹೆಂಗೆ ಅಡ್ಡ ಬರ್ತಾರೆ ಅಂತ. ಗಾಡಿ ಬರ್ತಾ ಇದ್ದೆ, 1-2 ನಿಮಿಷ ನಿಲ್ಲೋಣ. ಏನಿಲ್ಲ ಗುರು, ಬಂದ ಆಮೇಲೆ ಕೂತಿದ್ರೆ ದೊಡ್ಡ ಗಾಡಿ ಅಂತ ಹಿಡ್ಕೊಬಿಡ್ತಾರೆ. ಏನು ಮಾಡೋದು, ಮ್ಯಾಚ್ ನೋಡ್ಕೊತಾನೆ ಹೋಗ್ತಾ ಇದ್ವಿ. ಮೊನ್ನೆ ಸೀದಾ ಹೋಗ್ಬಿಟ್ಟು ನೈಸ್ ರೋಡಲ್ಲಿ ಸಿಗೋಣ. ಇನ್ನು ನೈಸ್ ರೋಡ್ ಗಂಟೆ ಯಾವ ಥರ ಜಾಮ್ ಇದೆ ಗೊತ್ತಿಲ್ಲ. ಅಲ್ಲೇನು ಜಾಮ್ ಇರಲ್ಲ. ನಮಗೆ ತುಮಕೂರಿಂದ ನೆಲಮಂಗ್ಲ ಬರೋಷ್ಟೊತ್ತಿಗೆ ಅಷ್ಟೇ ರಿಸ್ಕ್ ಆಗೋದು. ಅದಾದ್ಮೇಲೆ ನೈಸ್ ರೋಡಿಗೆ ಆರಾಮಾಗಿ ಹೋಗ್ಬೋದು. ಬನ್ನಿ ನೈಸ್ ರೋಡ್ ಹತ್ರ ಸಿಗೋಣ. ನೈಸ್ ರೋಡ್ ಹತ್ರ ಬಂದೆ. ಯಪ್ಪ ದೇವ್ರೆ, ಎಷ್ಟು ಟ್ರಾಫಿಕ್ಕು ಅಂದರೆ ದೇವರಾಣೆ. ಗಾಡಿ ಓಡ್ಸೋಕೆ ಆಯ್ತಾ ಇರಲಿಲ್ಲ, ಅಷ್ಟು ಟ್ರಾಫಿಕ್ಕು. ತಲೆ ನೋವು ಗಿರ್ರ ಅಂತ ಸ್ಟಾರ್ಟ್ ಆಗೋಗ್ಬಿಡ್ತು. ಸದ್ಯಕ್ಕೆ ನೋಡಿ ನೈಸ್ ರೋಡಲ್ಲಿ ಇದ್ದೀನಿ, ನೈಸ್ ರೋಡ್ ಟೋಲ್ ಹತ್ರ ಇದ್ದೀನಿ. ಇಲ್ಲಿಂದ ಇನ್ನೇನು ತಲೆನೋವಿಲ್ಲ. ಅವಾಗಿಂದ ಮ್ಯಾಚ್ ನೋಡ್ಕೊಂಡೇ ಬರ್ತಾಯಿದ್ದೀವಿ. ಮ್ಯಾಚ್ ನೋಡ್ತಿರೋದಕ್ಕೆ ಸ್ವಲ್ಪ ಟೈಮ್ ಪಾಸ್ ಆಗ್ತಾಯಿದೆ. ಇಲ್ಲಿಂದ ಸೀದಾ ಹೋಗಿ ಮೈಸೂರು ರೋಡಲ್ಲಿ ಇಳಿಬೇಕೈತೆ. ಮೈಸೂರು ರೋಡಲ್ಲಿ ಇಳಿಯಲ್ಲ, ಕನಕಪುರ ರೋಡ್ ಇಳಿದು ಅಲ್ಲಿ ಮನೇಲಿ ಸ್ವಲ್ಪ ಕೆಲಸ ಐತೆ. ಮನೆಗೆ ಹೋಗಿ ಕೆಲಸ ಎಲ್ಲ ಮುಗಿಸೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯಗಳು. ಅಂದರೆ ನೆನ್ನೆ ನೈಸ್ ರೋಡಿಗೆ ಬಂದು ಅಲ್ಲಿಂದ ಮತ್ತೆ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೀದಾ ಮನೆ ಹತ್ರ ಬಂದೆ. ಮನೆ ಹತ್ರ ಬಂದು ಮನೆ ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ಇವಾಗ ಬೆಳಗ್ಗೆ ಕರೆಕ್ಟಾಗಿ ಟೈಮ್ ಎಕ್ಸಾಕ್ಟ್ 6 ಗಂಟೆಗೆ ಹೊರಟಿದ್ದೀನಿ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಎಲ್ಚನಹಳ್ಳಿಲಿ ಇದ್ದೀನಿ. ಫುಲ್ಲು ಜಾತ್ರೆ ಮಾಡೋಕ್ಕೋರು. ನೋಡಿ ಇಲ್ಲಿ ರಾಮನವಮಿ ಆಯ್ತಲ್ವ, ರಾಮನವಮಿಗೆ ಫುಲ್ಲು ಜೋರು ಲೈಟಿಂಗ್ಸ್ ಎಲ್ಲ ಹಾಕಿ ಫುಲ್ಲು ಗ್ರ್ಯಾಂಡಾಗಿ ಮಾಡಿದ್ದಾರೆ. ಇಲ್ಲಿ
ಇಲ್ಲಿಂದ ಈಗ ನಮ್ಮ ರೂಟು ಹೊಸಕೋಟೆ ಹೋಗ್ಬಿಟ್ಟು ಹೊಸಕೋಟೆಯಿಂದ ರೈಟ್ ತೊಗೊಂಡ್ರೆ ಸೀದಾ ಮಾಲೂರು. ಸಿಟಿ ಒಳಗೆ ಹೋಗೋಣ. ಬೆಂಗಳೂರು ಸಿಟಿ ಪ್ರಯಾಣ ಇವತ್ತು. ಅಲ್ಲೇ ಹೋಗ್ಬೇಕಿತ್ತು, ಬಟ್ ಕೆಲಸ ಅನ್ಕೊಂಡು ಈ ಕಡೆ ಬಂದೆ. ಬನ್ನಿ ಹೋಗೋಣ ಸಿಟಿ ಒಳಗೆ ಹೆಂಗಿದೆ ಏನೇನು ನೋಡೋಣ. ರೋಡ್ಗಳು ಹೆಂಗಿದ್ದಾವೆ, ಬೆಳಗ್ಗೆ 6 ಗಂಟೆಗೆ ಬೆಂಗಳೂರು ಟ್ರಾಫಿಕ್ ಹೇಗಿರುತ್ತೆ ಎಲ್ಲನೂ ನೋಡೋಣ. ಮುಂದೆ ಹೋಯ್ತಾ ಎಲ್ಲರೂ ಟ್ರಾಫಿಕ್ ಸಿಕ್ಕಿದ್ರೆ ಮತ್ತೆ ನಾನು ಬರ್ತೀನಿ. ಟ್ರಾಫಿಕ್ ಸಿಕ್ಕಿಲ್ಲ ಅಂದರೆ ಸೀದಾ ಹೊಸಕೋಟೆಯಲ್ಲಿ ಸಿಗ್ತೀನಿ. ಬನ್ನಿ. ಇವಾಗ ಎಕ್ಸಾಕ್ಟ್ ಎಲ್ಲಿದ್ದೀವಿ ಅಂದರೆ ಬೆಂಗಳೂರು ರಾಗಿಗುಡ್ಡ ದೇವಸ್ಥಾನ ಮೆಟ್ರೋ ಸ್ಟೇಷನ್ನು. ನೋಡಿ ಇಲ್ಲಿ ಏನು ಕಾಣ್ತಾ ಇದೆ, ಇದು ಬೆಂಗಳೂರಿನ ಮೊಟ್ಟ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರು. ಸೀದಾ ಇದ್ರ ಮೇಲೆ ಹತ್ತಿದ್ರೆ ಸಿಲ್ಕ್ಬೋರ್ಡ್ ಕಡೆ, ಅದು ಬಿಟ್ರೆ ಸೀದಾ HSR KRPuram ಕಡೆ ಹಂಗೋಗುತ್ತೆ. ನಾವು ಹಂಗೆ ಮೇಲೆ ಹೋಗ್ಬೋದಿತ್ತು, ಬಟ್ ಆ ಕಡೆ ಹೋದ್ರೆ ನಮಗೊಂದು 7-8 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಹಂಗಾಗಿ ಇವತ್ತು ನಮ್ಮ ರೂಟ್ ಸೀದಾ ಸಿಲ್ಕ್ಬೋರ್ಡ್ ಹೋಗಿ ರೈಟ್ ತಗೊಂಡ್ರೆ ಮಡಿವಾಳ ಸಿಲ್ಕ್ಬೋರ್ಡ್ ಸಿಗ್ನಲ್ ಲೆಫ್ಟು, ಮಡಿವಾಳ ಸಿಗ್ನಲ್ ರೈಟ್ ಹೋದ್ರೆ ಸೀದಾ ಕೋರಮಂಗಲ. ಸೋನಿ ಸಿಗ್ನಲಿಂದ ದೊಂಬ್ಳೂರಿಂದ ಸೀದಾ ಡೆಡ್ ಆ್ಯಂಡ್ ಇಂದ್ರನಗರ ರೈಟ್ ತಗೊಂಡ್ರೆ ನಾವು ಸೀದಾ ಅಲ್ಲೇ ಟಿನ್ ಫ್ಯಾಕ್ಟ್ರಿ ಹತ್ರನೇ ಹೋಗ್ತೀವಿ. ಆ ಕಡೆ ಹೋದರೆ ಒಂದು 5 ಕಿಲೋಮೀಟ್ರ್ ಕಮ್ಮಿ ಆಯ್ತದೆ, ಆ ಕಡೆ ಹೋದ್ರೆ ಒಂದು 7-8 ಕಿಲೋಮೀಟ್ರ್ ಜಾಸ್ತಿ ಆಯ್ತದೆ. ಸುಮ್ಮನೆ ಯಾಕೆ, ಡಬಲ್ ಡೆಕ್ಕರ್ ಫ್ಲೈಓವರ್ ಮೇಲೆ ಆಲ್ರೆಡಿ ನಾನು ಓಡಾಡಿದ್ದೀನಿ ಒಂದು 2-3 ಸತಿ. ಬೈಕಲ್ಲಿ ಕಾರಲ್ಲಿ ಓಡಾಡಿದ್ದೀನಿ. ಕ್ಯಾಂಟ್ರು ತಗೊಂಡು ಹೋಗೋಣ ಒಂದಿನ ಕ್ಯಾಂಟ್ರೂನು. ನಮ್ಮ ಬೆಂಗಳೂರಿನ ಮೊಟ್ಟ ಮೊದಲ ಡಬಲ್ ಡೆಕ್ಕರ್. ಸೀದಾ ಹೋಗೋಣ ಸಿಲ್ಕ್ಬೋರ್ಡ್ ಹತ್ರ ಹೋಗೋಣ. ಚಳಿ ಬೆಂಗಳೂರಲ್ಲಿ, ಹೊರಗಡೆ ಎಲ್ಲ ಶೆಕೆ ಆಗ್ತೇವೆ. ಬೆಂಗಳೂರಲ್ಲಿ ನೋಡಿ ಚಳಿ ಆಗ್ಬಿಟ್ಟು ಶೀತ ಆಗ್ಬಿಟ್ಟೈತೆ ಕೋಲ್ಡಿಗೆ. ಮಡಿವಾಳ ಹತ್ರ ರೀಚ್ ಆದೆ. ಬೆಳಗ್ಗೆ ಎಷ್ಟು ಟ್ರಾಫಿಕ್ ಐತೆ ಅಂದ್ರೆ ನೋಡಿ, ಎಷ್ಟು ವೆಹಿಕಲ್ಸ್ ಓಡಾಡ್ತಾವೆ ಅಂದ್ರೆ ಗುರು ನಿಜವಾಗ್ಲೂ ಬೆಂಗಳೂರು ಯಪ್ಪ ದೇವ್ರೆ ಎಷ್ಟು ಟ್ರಾಫಿಕ್ ಐತೆ ಗೊತ್ತಾ. ಇದು ನೋಡಿ ಲೆಫ್ಟ್ ಸೈಡ್ ಇರೋದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಸ್ವಾಮಿ ಶರಣಮಯ್ಯಪ್ಪ. ಇದು ಮಡಿವಾಳ ಬ್ರಿಡ್ಜು. ಇಲ್ಲಿ ರೈಡ್ ತಗೊಂಡ್ರೆ ಸೀದಾ ಸೋನಿ ಸಿಗ್ನಲಿಂದ ಒಂದೇ ರೋಡು. ಇನ್ನು ಪೂರ್ವಿಕಾ ಮೊಬೈಲ್ ಶಾಪ್ ಬೇರೆ ಇದೆ ನೋಡಿ, ದೊಡ್ಡದಾಗಿದೆ ಪೂರ್ವಿಕಾ. ಒಂದೇ ರೋಡು ಗುರು. ಇವಾಗ ನೆಕ್ಸ್ಟ್ ಇಲ್ಲಿ ವಾಟರ್ ಟ್ಯಾಂಕ್ ಸಿಗ್ನಲ್ ಸಿಗುತ್ತೆ. ವಾಟರ್ ಟ್ಯಾಂಕ್ ಸಿಗ್ನಲ್ ಬಿಟ್ರೆ ಸೋನಿ ಸಿಗ್ನಲಿಂದ ದೊಂಬ್ಳೂರಿಂದ ಸೀದಾ ಇಂದ್ರಾನಗರ. ಈಗ ಇಲ್ಲೆಲ್ಲ ಎಷ್ಟು ಕಾಲ ಕಳೆದಿದ್ದೀವಿ ನಾವು ಅಂದರೆ ನಿಜವಾಗ್ಲೂ. ನಾನು ಬೆಂಗಳೂರಿಗೆ ಸ್ಟಾರ್ಟಿಗೆ ಬಂದಾಗ ಕೋರಮಂಗಲಗೆ ಬಂದು ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಮಾಡಿದ್ದು. ಇದೇ ಇದರಲ್ಲೇ 2021ರಲ್ಲಿ ಬಂದಿದ್ದು ಬೆಂಗಳೂರಿಗೆ. 2021 ಕೊರೋನಾ ಬಂತಲ್ವಾ, ಆ ಟೈಮಲ್ಲಿ ಬಂದಿದ್ದು ಬೆಂಗಳೂರಿಗೆ. ಬೆಂಗಳೂರಲ್ಲಿ ಬೈಕ್ ತಗೊಂಡು ಇದೇ ಬೆಂಗಳೂರು ಅನ್ನೋದಕ್ಕಿಂತ ಇದೇ ಕೋರಮಂಗಲದಲ್ಲಿ ನನಗೆ ಬೆಂಗಳೂರು ತೋರಿಸ್ಕೊಟ್ಟಿದ್ದೆ ಈ ಕೋರಮಂಗಲ. ಇದೇ ಕೋರಮಂಗಲದಲ್ಲೇ ಎಲ್ಲ ನಾನು ಬೆಂಗಳೂರು ನೋಡಿದ್ದು. ಇವಾಗ ಅದೇ ಊರಿಗೆ ಅತಿಥಿಯಾಗಿದ್ದೀನಿ. ಈಗ ನಾವು ಹೆಂಗೆ ನಮ್ಮ ಹುಟ್ಟಿದ ಊರಿಗೆ ನಾವು ಅತಿಥಿಯಾಗಿದ್ದೀವೋ ಹಂಗೆ ಬೆಂಗಳೂರಲ್ಲಿ ನಮಗೆ ಜೀವನ ಕಟ್ಕೊಟ್ಟಂಥ ಊರಿಗೆ ಈಗ ಅತಿಥಿ ಹಾಕ್ಬಿಟ್ಟಿದ್ದೀವಿ. ಬನ್ನಿ ನೋಡೋಣ. ಆಲ್ರೆಡಿ ಇದು ಫ್ಲೈಓವರ್ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಬರೋಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿದರು, ಬಟ್ ಅದು ಪೆಂಡಿಂಗ್ ಉಳಿಸ್ಬಿಟ್ಟಿದ್ರು. ಹಂಗೇನೆ ಸೀದಾ ದೊಂಬ್ಳೂರಿಗೆ ಜಾಯ್ನ್ ಆಗುತ್ತೆ ಇದು. ಯಾಕಂದರೆ ಇಲ್ಲಿ ಸುಮಾರು ಸಿಗ್ನಲ್ ಸಿಗ್ತವೆ ಇಲ್ಲಿಂದ. ಈಗ ವಾಟರ್ ಟ್ಯಾಂಕ್ ಸಿಗ್ನಲ್ಲು, ಅದು ಬಿಟ್ರೆ ಮುಂದಕ್ಕೆ ಇನ್ನೊಂದು ಸಿಗ್ನಲ್ಲು, ಪ್ಲಸ್ ಇನ್ನೊಂದು ಸೋನಿ ಸಿಗ್ನಲ್ಲು, ಅಲ್ಲಿಂದ EG-ಪುರ ಸಿಗ್ನಲ್ಲು, 3-4 ಸಿಗ್ನಲ್ ಸಿಗೋದು. 4 ಸಿಗ್ನಲ್ ತಪ್ಸೋಕ್ಕೋಸ್ಕರ ಇವಾಗ ಈ ಫ್ಲೈಓವರ್ ಮಾಡ್ತಾಯಿದ್ದಾರೆ. ಸೀದಾ ಸಿಲ್ಕ್ಬೋರ್ಡ್ ಕಡೆಯಿಂದ ಬಂದು ಮಡಿವಾಳ ರೈಡ್ ತೊಗೊಂಡ್ರೆ ಸೀದಾ ಹಿಂಗೆ ಹತ್ಬಿಟ್ಟು ಹೋಗಿ ದೊಂಬ್ಳೂರು ರಿಂಗ್ ರೋಡಿಗೆ ಇಳ್ಕೊಬಿಡ್ಲಿ ಅಂದ್ಬಿಟ್ಟು ಈ ಫ್ಲೈಓವರ್ ಮಾಡ್ತಿರೋದು. ಬಟ್ ಇದು ಕೆಲಸದ ಕಾಮಗಾರಿ ಇನ್ನು ಇವಾಗ ಚಿಕ್ಕದಾಗಿ ನಡೀತಾ ಇದೆ. ನಡೀಲಿ, ಬನ್ನಿ ನಾವು ಮುಂದೆ ಹೋಗೋಣ. ಇದು ನೋಡ್ಬಿಟ್ಟು ಏನಪ್ಪ ಇವನು ಬೆಂಗಳೂರು ಸಿಟಿ ಒಳಗೆ ಹೋಯ್ತು ಅಂದ್ಬಿಟ್ಟು ಯಾವುದೋ ಫಾರೆಸ್ಟಲ್ಲಿ ಹೋಯ್ತವನಲ್ಲ ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ. ಇವಾಗ ಎಲ್ಲಿದ್ದೀನಿ ಅಂದರೆ ದೊಂಬ್ಳೂರು ರಿಂಗ್ ರೋಡಲ್ಲಿ ಇದ್ದೀನಿ. ಇಲ್ಲಿ ರೋಡು ಇದೇ ಥರ ಇರೋದು, ಫುಲ್ಲು ಮರ ಗಿಡಗಳು. ಲೆಫ್ಟ್ ಸೈಡು ರೈಟ್ ಸೈಡ್ ಏನು ಕಾಣ್ತಿದೆಯೋ ಎಲ್ಲ ಫುಲ್ಲು ಆರ್ಮಿ ಕ್ಯಾಂಪಸ್ ಸೆಂಟ್ರಲ್ಲಿ ರೋಡ್ ಇರೋದು. ದೊಂಬ್ಳೂರು ರೋಡು ಸಖತ್ತಾಗಿದೆ. ಮಾತ್ರ ಇಲ್ಲಿ ಗಾಡಿ ಓಡಿಸೋಕ್ಕೆ ಮುಂಚೆ ಎಲ್ಲ ಜಾಮ್ ಆಗ್ತಿತ್ತು ಇಲ್ಲಿ. ಇವಾಗ ಏನು ಕತೆನೋ ಗೊತ್ತಿಲ್ಲ. ನಾವೆಲ್ಲ ಅವಾಗ ಓಲಾ ಊಬರ್ ಎಲ್ಲ ಮಾಡ್ಬೇಕಾದ್ರೆ, ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಜಾಮ್ ಆಗೋದಿಲ್ಲ. ಯಾಕಂದರೆ ರೈಟ್ ಸೈಡಿಗೆ ಒಂದೊಂದು ದೊಡ್ಡ ಕಂಪ್ನಿ ಇದೆ. ಏನು ಕಂಪ್ನಿ ಅಪ್ಪ ಅದು, IT ಕಂಪ್ನಿ, ಅದು ಹೆಸರು ಮರ್ತೋಗಿದೆ. ಹಂಗಾಗಿ ಇಲ್ಲಿ ಸಿಕ್ಕಾಪಟ್ಟೆ ಜಾಮ್ ಆಗೋದು. ಇವಾಗ ಯಾವ ಥರ ಇದೆ ಏನು ಅನ್ನೋದು ಗೊತ್ತಿಲ್ಲ. ನೋಡೋಣ ಮುಂದೆ ಹೋಯ್ತಾ ಹೆಂಗಿದೆ ಅಂತ. ಬಟ್ ಬೆಳಗ್ಗೆ ಇನ್ನು 6:30ಗೆ 7 ಗಂಟೆಗೆಲ್ಲ ಒಳ್ಳೆ ಟ್ರಾಫಿಕ್ ಐತೆ ಮಾತ್ರ ಬೆಂಗಳೂರಲ್ಲಿ. ಅಂದರೆ ಹೆವಿ ಏನಿಲ್ಲ, ನಾರ್ಮಲ್ ಒಂದು ಮೀಡಿಯಮ್ಗೆ ನೋಡಿ ಕಾಣ್ತಾ ಇದ್ದಾವಲ್ಲ, ಇಷ್ಟು ವೆಹಿಕಲ್ಸ್ಗಳು ಓಡಾಡ್ತಾನೇ ಇರ್ತವೆ. ದೊಂಬ್ಳೂರೆಲ್ಲ ದಾಟ್ಕೊಂಡು ಇಂದ್ರಾನಗರ ಎಲ್ಲ ಪಾಸ್ ಮಾಡಿ ಸೀದಾ ಟಿನ್ ಫ್ಯಾಕ್ಟ್ರಿ ಬಿಟ್ಬಿಟ್ಟು ಈಗ ಆಲ್ರೆಡಿ ನೋಡಿ ಈ ಕಡೆ ಲೆಫ್ಟ್ ಸೈಡ್ ಹೆಂಗೆ ಕಾಣ್ತಾ ಇದೆ ಅದು KRPuram ರೈಲ್ವೆ ಸ್ಟೇಷನು.
ನಾನಿವಾಗ ಬ್ರಿಡ್ಜ್ ಮೇಲೆ ಇದ್ದೀನಿ. ಇದು ಟಿನ್ ಫ್ಯಾಕ್ಟ್ರಿ ಬ್ರಿಡ್ಜು ಅಂತಲೂ ಅಂತಾರೆ, KR-ಪುರಂ ಬ್ರಿಡ್ಜು ಅಂತಲೇ ಕರೀತಾರೆ. ಬೆಳಗ್ಗೆ ಒಳ್ಳೆ ಸನ್ರೈಸ್ ಆಗ್ತಾ ಇದೆ ನೋಡಿ. ಬೆಳಗ್ಗೆ ಸನ್ರೈಸ್ ನೋಡ್ಕೊತಾ ಸೀದಾ ಹೋಗ್ತಾ ಇದ್ದೀವಿ. ಈಗ ಸೀದಾ ಇಳಿದ ತಕ್ಷಣ ನಂಗೆ KR-ಪುರಂ ಶುರು. KR-ಪುರಂ ಬಿಟ್ಟು ನೆಕ್ಸ್ಟ್ ಹೊಸಕೋಟೆಗೆ ಹೋಗ್ಬಿಟ್ಟು ಹೊಸಕೋಟೆ ಸ್ಪೆಷಲ್ ಬಿರಿಯಾನಿ ಸಿಗುತ್ತಲ್ವ, ಬೆಳಗ್ಗೆನೆ ಒಳ್ಳೆ ಬಿರಿಯಾನಿ ತಿನ್ನೋಣ. ತುಂಬ ಟೈಮ್ ಆಗೈತೆ ಹೊಸಕೋಟೆಯಲ್ಲಿ ಬಿರಿಯಾನಿ ತಿಂದು. ಬೆಳಗ್ಗೆ ಮಟನ್ ಬಿರಿಯಾನಿ ತಿನ್ನೋ ಫೀಲಿಂಗೇ ಬೇರೆ. ಮೊನ್ನೆ ಹೋಟ್ಲ್ ಹತ್ರ ಹೋಗ್ಬಿಟ್ಟು ಒಳ್ಳೆ ಬಿರಿಯಾನಿ ತಗೊಳ್ಳೋಣ, ಆದರೆ ಅಲ್ಲೇ ತಿನ್ನೋಣ ಇಲ್ಲ ಪಾರ್ಸಲ್ ತಗೊಂಡು ಕಂಪ್ನಿ ಹತ್ರ ಹೋಗಿ ತಿನ್ನೋಣ. ನೋಡೋಣ ಏನು ಮಾಡೋದು ಮುಂದೆ ಹೋಗ್ತಾ ಅಲ್ಲಿ ಹೋಗೋಣ. ಫಸ್ಟು ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಅಲ್ಲಿ ಜನ ರಶ್ ಇಲ್ಲ ಅಂದರೆ ಅಲ್ಲೇ ಕುತ್ಕೊಂಡು ಊಟ ಮಾಡೋಣ. ರಶ್ ಇತ್ತು ಅಂದರೆ ಪಾರ್ಸಲ್ ತಗೊಂಡು ಹೋಗ್ಬೋಣ. ಯಾಕಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಹೋಗೋಣ. ಟೈಮ್ ಆಲ್ರೆಡಿ 7 ಕಾಲ ಆಗೋಯ್ತು. 6 ಗಂಟೆ ಮನೆಯಿಂದ ಹೊರಟೋನು 1 ಕಾಲವರೆಗೆ ಆಲ್ರೆಡಿ KR-ಪುರಂ ರೀಚ್ ಆಗಿದ್ದೀನಿ. ಈ ಕಡೆಯಿಂದ ಇನ್ನೇನೋ ಒಂದು ಹಾಫ್ ಆನ್ ಅವರು ಆರಾಮಾಗಿ ರೀಚ್ ಆಗ್ಬೋದು. ಮಾಲೂರು ರೋಡ್ ಒಂದು ಸ್ವಲ್ಪ ರೆಡಿ ಚೆನ್ನಾಗಿರಲಿಲ್ಲ, ಇವಾಗ ಹೆಂಗಿದೆಯೇನೋ ಗೊತ್ತಿಲ್ಲ. ಬನ್ನಿ ನೋಡೋಣ. ಹೋಗ್ತಾ ನಮಗೆ ಗೊತ್ತಾಗುತ್ತೆ ಹೆಂಗಿದೆ ಏನು ಅಂತ. ಹೊಸಕೋಟೆ ಟೋಲ್ ದಾಟ್ ಮುಂದೆ ಬಂದೆ. ಇವತ್ತು ಶುಕ್ರವಾರ. ಮುಂದೆ ಅಕ್ಷಯ ದಮ್ ಬಿರಿಯಾನಿ ಅಂತ ಇರುತ್ತೆ. ಇವತ್ತೇನು ಓಪನ್ ಇದೆಯೋ ಇಲ್ವೋ ನಿಜವಾಗ್ಲೂ ನಂಗಂತೂ ಗೊತ್ತಿಲ್ಲ. ಬನ್ನಿ ನೋಡೋಣ. ಓಪನ್ ಇದ್ರೆ ತಗೊಳ್ಳೋದು, ಓಪನ್ ಇಲ್ಲ ಅಂದರೆ ಏನು ಮಾಡ್ಲಿಕ್ಕಾಗಲ್ಲ. ಅಕ್ಷಯ ದಮ್ ಬಿರಿಯಾನಿ ಅಲ್ಲಿ ಇದೆ ಮುಂದೆ. ದೇವರೇ ಇಂಥ ಮಾತ್ವತ ಗೊತ್ತಾ. ಈ ರೋಡು ಸುಮ್ಮನೆ ಟೋಲ್ ಕಟ್ತೀವಿ, ಲವಡ ರೋಡು ರೆಡಿ ಮಾಡಲ್ಲ, ಇದ್ರ ರೆಡಿ ಮಾಡಲ್ಲ. ನೋಡೋಣ ಓಪನ್ ಆಗಿದೆಯಾ. ಬಿರಿಯಾನಿ ತಗೊಂಡು ಬಂದೆ. ಬಿರಿಯಾನಿ ಸಿಕ್ತು, ಓಪನ್ ಇತ್ತು, ತಗೊಂಡು ಬಂದಿದ್ದೀನಿ. ಸೀದಾ ಅಲ್ಲಿ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಅನ್ಲೋಡಿಂಗ್ ಪಾಯಿಂಟಿಗೆ ಹೋಗ್ಬಿಟ್ಟು ಊಟ ಮಾಡೋಣ. ಪಾರ್ಸಲ್ ತಗೊಂಡು ಬಂದಿದ್ದೀನಿ. ಅಲ್ಲೇ ಇದೆ ನೋಡಿ, ಅಕ್ಷಯ ದಮ್ ಬಿರಿಯಾನಿ ಅಂತ. 290 ರೂಪಾಯಿ ಚಾರ್ಜ್ ಮಾಡಿದರು ಒಂದು ಬಿರಿಯಾನಿಗೆ. ನೋಡಿ, ಬಿರಿಯಾನಿ ಕೊಟ್ಟಿದ್ದಾರೆ 290 ರೂಪಾಯಿ ಚಾರ್ಜ್ ಮಾಡಿದರು. 280 ರೂಪಾಯಿ ಆದರೆ ಇಲ್ಲೇ ತಿನ್ನೋದಂತೆ. ಪಾರ್ಸಲಿಗೆ 10 ರೂಪಾಯಿ ಜಾಸ್ತಿ ಹಾಕಿದ್ದಾರೆ. ಟೇಸ್ಟು ಗೀಸ್ಟು ಎಲ್ಲ ಹೇಳ್ತೀನಿ ಮುಂದೆ. ಹೋಗೋಣ. ಇಲ್ಲಿಂದ ಇನ್ನೊಂದು 25 ಕಿಲೋಮೀಟ್ರ್ ಐತೆ ಲೊಕೇಶನು. ಅಲ್ಲಿಗೆ ಹೋಗ್ಬಿಟ್ಟು ಟಿಫನ್ ಮಾಡೋಣ ಫಸ್ಟು, ಆಮೇಲೆ ಬೇಕಾದ್ರೆ ಅನ್ಲೋಡಿಂಗ್ ಮಾಡೋಣ. ಬನ್ನಿ ಸೀದಾ ಮಾಲೂರು ಅನ್ಲೋಡಿಂಗ್ ಪಾಯಿಂಟಿಗೆ ಹೋಗೋಣ. ಸದ್ಯಕ್ಕೆ ಲೊಕೇಶನ್ ಹತ್ರ ರೀಚ್ ಆಗಿದ್ದೀನಿ, ಅನ್ಲೋಡ್ ಪಾಯಿಂಟಿಗೆ. ಇದೇ ಕಂಪ್ನಿ ನೋಡಿ, ಕಂಪ್ನಿ ಹೆಸರು AVK ವಾಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ. ಇದೇ ಕಂಪ್ನಿ ಒಳಗೆ ಇವಾಗ ನಮ್ಮ ಗಾಡಿ ಅನ್ಲೋಡ್ ಆಗೋದು. 9 ಗಂಟೆಗೆ ಬರ್ತಾರಂತೆ. ಟೈಮ್ ಇವಾಗ 8:15 ಟೈಮು. 9 ಗಂಟೆಗೆ ಬರ್ತಾರೆ, ಇನ್ನೊಂದು ಹಾಫ್ ಆನ್ ಅವರ್ ಅಷ್ಟೇ. ಬಟ್ ಇವಾಗ ಬರಬೇಕಾದ್ರೆ ಒಂದು ಪ್ರಾಬ್ಲಮ್ ಆಯ್ತು. ಹಿಂದೆ RTO ಹೋದವ್ರು ಅಡ್ಡೆ ಹಾಕಿದ್ರು. ನಾನು ಗಾಡಿ ನಿಲ್ಲಿಸ್ಲಿಲ್ಲ, ನನ್ನ ಪಡಿನ ಸೀದಾ ಬಂದ್ಬಿಟ್ಟೆ. ನಾನು ಸೀದಾ ಬಂದಿದ್ದು ನೋಡ್ಕೊಬಿಟ್ಟು ಆನ್ಲೈನ್ ಮಾಡಿಬಿಟ್ಟು ಬೈಕಲ್ಲಿ ಬೈಕಲ್ಲಿ ಓವರ್ಟೇಕ್ ಕೊಡ್ಕೊಬಂದು ಸೈಡಿಗೆ ಹಾಕಿಸ್ಬಿಟ್ಟು ಗಾಡಿ ನಿಲ್ಸೋ ಅಂದರು. ಯಾಕೆ ನಿಲ್ಸಕ್ಕಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಕೊನೆಗೆ ಗಾಡಿ ವೀಡಿಯೋ ಮಾಡ್ಕೊಂಡು ಗಾಡಿ ಫೋಟೋ ಹೋದ. ಡಾಕ್ಯುಮೆಂಟ್ಸು ಕೇಳಲಿಲ್ಲ, ಏನು ಐಟಮು ಏನು ಲೋಡು ಏನೂ ಕೇಳಲಿಲ್ಲ. ಸುಮ್ಮನೆ ಫೋಟೋ ತಕ್ಕೊಂಡು ಗಾಡಿ ಹೋಗು ನೀನು ಅಂದ್ಬಿಟ್ಟು ಹಿಂದೆ ವೀಡಿಯೋ ಮಾಡ್ಕೊಂಡ. ಏನು ಮಾಡ್ತಾನೆ ಏನು ಸಮಸ್ಯೆನೋ ಗೊತ್ತಿಲ್ಲ. ಈ ಥರ ಯಾರಿಗಾರು ಅನುಭವ ಆಗಿದ್ರೆ ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೂ ಗೊತ್ತಿಲ್ಲ, ನನಗೂ ಹೊಸ ಅನುಭವ. ಏನು ಮಾಡೋದೋ ಗೊತ್ತಿಲ್ಲ. ಇವಾಗ ಆಗೋ ಐತೆ. ಮೇ ಬಿ ನನ್ನ ಪ್ರಕಾರ ಫೈನ್ ಆಗ್ತಾನೆ, ಎಷ್ಟು ಆಗ್ತಾನೆ ಅನ್ನೋದಂತೂ ಗೊತ್ತಿಲ್ಲ. ನಿಮಗೆ ಯಾರಿಗಾದ್ರೂ ಈ ಥರ ಅನುಭವ ಆಗಿದ್ದವರು ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಿಂಗೆ ಆಗಿತ್ತು ಅಂತ. ಆಗೋಗಿದೆ. ಬನ್ನಿ, ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ನಮ್ಮದು ಬಿರಿಯಾನಿ ಕಾಯ್ತಾ ಐತೆ. ಅಕ್ಷಯ ದಮ್ ಬಿರಿಯಾನಿ, ಹೊಸಕೋಟೆ ಸ್ಪೆಷಲ್ ಬಿರಿಯಾನಿ. ಊಟನಾರು ಮಾಡೋಣ. ಚಿಂತೆ ಎಲ್ಲ ಮಾಡ್ಕೊಂಡು ಕೂರಬಾರ್ದು. ಚಿಂತೆ ಮಾಡ್ಕೊಂಡು ಕೂತ್ರೆ ಸುಮ್ಮನೆ ಯಾಕೆ, ಏನು ಯೂಸ್ ಇಲ್ಲ. ಆಗೋಯ್ತೆ. ಟಿಫನ್ ಮಾಡೋಣ ಫ್ರೆಂಡ್ಸ್. ಬನ್ನಿ ಟಿಫನ್ ಮಾಡುವ. ನಮ್ಮ ಇವತ್ತಿನ ಟಿಫನ್ನು ಬೆಳಗ್ಗೆ ಮಟನ್ ಬಿರಿಯಾನಿ, ಹೊಸಕೋಟೆ ಮಟನ್ ಬಿರಿಯಾನಿ. ಪೀಸ್ ಮಾತ್ರ ಜ್ಯೂಸಿ ಆಗೈತೆ, ನೆಕ್ಸ್ಟ್ ಲೆವೆಲ್ ಆಗೈತೆ. ರೈಸ್ ಟೇಸ್ಟ್ ನೋಡೋಣ ರೀ. ಇರೋ ಸಕ್ಕತ್ತಾಗೈತೆ ಗುರು. ಹೊಸಕೋಟೆದು ಅಕ್ಷಯ ದಮ್ ಬಿರಿಯಾನಿ ಅಂತ ಟೋಲ್ ಪಕ್ಕದಲ್ಲೇ ಐತೆ. ನಿಜವಾಗ್ಲೂ ಸಾಕದಾಗೈತೆ. ತಿನ್ಬಿಡೋಣ, ಫುಲ್ಲು ಖಾಲಿ ಮಾಡೋಣ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ತಿನ್ಬೋಣ ಪೂರ್ತಿ. ಸಾಕದಾಗಿದೆ. ಮತ್ತೆ ಅನ್ಲೋಡೆಲ್ಲ ಆಯ್ತು ಗುರು. ಕರೆಕ್ಟಾಗಿ 12 ಗಂಟೆಗೆ ಅನ್ಲೋಡ್ ಮಾಡಿ ಮುಗಿಸವ್ರೆ. ಇನ್ನೇನು ಇಲ್ಲ, ಸೀದಾ ಮನೆಗೆ ಹೋಗೋದಯ್ಯ. ಮನೆಗೆ ಹೋಗ್ಬಿಟ್ಟು ಸ್ನಾನ ಮಾಡಿ ನೆಮ್ಮದಿಯಾಗಿ ಪಾಚ್ಕೊಳ್ಳೋದಯ್ಯ. ಫುಲ್ಲು ಟ್ರಾಫಿಕ್ ಆಗ್ಬಿಟ್ಟೈತೆ. ಇವಾಗ ಹೊರಟಿದ್ದೀನಿ ಮಾಲೂರಿಂದ ಮನೆಗೆ ಹೋಗಿ ನಾನು ಕೆಂಗೇರಿಗೆ ಹೋಗ್ಬೇಕು. ಮನೆಗೆ ಹತ್ತತ್ರ 70 ಕಿಲೋಮೀಟ್ರ್ ಐತೆ. ಮನೆಗೆ ಹೋಗಿ
ಸ್ನಾನ ಗೀನ ಮಾಡಿ ಫ್ರೆಶ್ ಆಗಿ ಮಲ್ಕೊಳ್ಳೋದು. ಇಲ್ಲಿ ಲೋಡ್ ಏನಿದ್ರು ಸೋಮವಾರ ಮಂಗಳವಾರದ ಮೇಲೇ. ಇವತ್ತು ಇಲ್ಲ, ನಾಳೆನ ಸ್ವಲ್ಪ ಕೆಲಸ ಐತೆ, ನಾಳೆ ನಡೆದಿಲ್ಲ, ಹಂಗಾಗಿನೇ ಲೋಡ್ ಮಾಡೋಕ್ಕೆ ಹೋಗಲ್ಲ. ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಮುಂದಿನ ವೀಡಿಯೋ ಮತ್ತೆ ಇನ್ನು ಮಂಗಳವಾರದ ಮೇಲೆ ಹಾಕ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋನ ತಿರ್ಗಾ ಮುರ್ಗ ನೋಡ್ತಾ ಇರಿ. ಯಾರಾಗ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವೀಡಿಯೋದಲ್ಲಿ ಸಿಗುವ. ಬಾಯ್, ಟೇಕ್ ಕೇರ್. ಎಲ್ಲರಿಗೂ ಶುಭ ರಾತ್ರಿ ಗೆಳೆಯರೇ.